42 ಗುಣಿಸು 8. 8 ಮೊದಲು 2ಕ್ಕೆ ಗುಣಿಸಬೇಕು, ಆಗ 16 ಸಿಕ್ಕುವುದು. ಆಮೇಲೆ 8 4 32, 1 33 ಆಗುವುದು. ಗುಣಿಸು 7 ಅಂದರೆ 7 ಮೊದಲು 4ಕ್ಕೆ ಗುಣಿಸಬೇಕು, ಆಗ 7 4 28. 8 ಮಾತ್ರ ಏಕಸ್ಥಾನದಲ್ಲಿ ಬರೆಯಬೇಕು. 7 2 14. 14 2ಕ್ಕೆ ಕೂಡಿಸುವಾಗ 16 ಆಗುವುದು. 15 ಗುಣಿಸು 9 ಅಂದರೆ ಮೊದಲು 9 5ಕ್ಕೆ ಗುಣಿಸಬೇಕು, ಆಗ 9 5 45. 5 ಮಾತ್ರ ಬರೆದು ಉಳಿದ 4 ದಶಕ ಸ್ಥಾನದಲ್ಲಿ ಗುಣಿಸಿದ ಅಂಕೆಯೊಂದಿಗೆ ಕೂಡಿಸಬೇಕು. 9 1 9 9 4 13. ಹಾಗೆ 47 ಗುಣಿಸು 2. ಇದರಲ್ಲಿ 2 7ಕ್ಕೆ ಗುಣಿಸುವಾಗ 14 ಸಿಗುವುದು. 4 ಮಾತ್ರ ಏಕಸ್ಥಾನದಲ್ಲಿ ಬರೆಯಬೇಕು, ಉಳಿದ 1 ದಶಕ ಸ್ಥಾನದಲ್ಲಿ ಗುಣಿಸಿದ ಅಂಕೆಯೊಂದಿಗೆ ಕೂಡಿಸಬೇಕು. 2 4 8 8 1 9. ಆದ ಕಾರಣ 47 ಗುಣಿಸು 2 94 ಆಗುವುದು. ಅದೇ ರೀತಿ 95 ಗುಣಿಸು 6. ಇಲ್ಲಿ ಗುಣಿಸುವಾಗ 6 5 30. 0 ಮಾತ್ರ ಏಕಸ್ಥಾನದಲ್ಲಿ ಬರೆಯಬೇಕು, ಉಳಿದ 3 ದಶಕ ಸ್ಥಾನದಲ್ಲಿ ಕೂಡಿಸಬೇಕು. 6 9 54. 54ಕ್ಕೆ 3 ಕೂಡಿಸುವಾಗ 57 ಸಿಗುವುದು. ಆದ ಕಾರಣ 95 ಗುಣಿಸು 6 570 ಆಗುವುದು. ಗುಣಿಸು 18. ಇದರಲ್ಲಿ ಮೊದಲು ಏಕಸ್ಥಾನದ 8 ನಾವು ಇನ್ನೊಂದು ಸಂಖ್ಯೆ ಏಕಸ್ಥಾನದ ಅಂಕೆ 4ರೊಂದಿಗೆ ಗುಣಿಸಬೇಕು. 8 4 32. 2 ಮಾತ್ರ ಏಕಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ 8 2ರೊಂದಿಗೆ ಗುಣಿಸಬೇಕು, ಆಗ 8 2 16 3 19 ಆಗುವುದು. ಆಮೇಲೆ ದಶಕ ಸ್ಥಾನದ 1 ಏಕಸ್ಥಾನ 4ರೊಂದಿಗೆ ಗುಣಿಸಬೇಕು, ಆಗ ಸಿಕ್ಕಿದ ಉತ್ತರ 4 ನಾವು ಕೆಳಗಿನ ಸಾಲಿನಲ್ಲಿ ದಶಕ ಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ 1 2ರೊಂದಿಗೆ ಗುಣಿಸಬೇಕು, 2 ಶತಕ ಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ ಕೂಡಿಸಬೇಕು. ಕೂಡಿಸುವಾಗ 2 ಸಿಕ್ಕುವುದು ಏಕಸ್ಥಾನದಲ್ಲಿ. 9 4 13 ದಶಕ ಸ್ಥಾನದಲ್ಲಿ. 1 ಬರೆಯಲು ಇಲ್ಲ. 1 ನೆಕ್ಸ್ಟ್ ಶತಕ ಸ್ಥಾನದೊಂದಿಗೆ ಕೂಡಿಸಿ ಬರೆಯುವಾಗ ನಮಗೆ ಅಲ್ಲಿ 2 ಕೂಡಿಸು 1 3 ಮತ್ತು ಉಳಿದ 1 3 + 1 4 ಸಿಕ್ಕುವುದು. 24 ಗುಣಿಸು 18 432 ಆಗಿರುವುದು. ನಾಲ್ಕನ್ನು 12ಕ್ಕೆ ಗುಣಿಸಬೇಕು. ಆಗ ನಾವು 12ರ ಏಕಸ್ಥಾನದಲ್ಲಿರುವ 2ರಿಂದ 44ರ ಏಕಸ್ಥಾನದ 4ಕ್ಕೆ ಗುಣಿಸಬೇಕು, ಆಗ 8 ಸಿಗುವುದು. ಅದನ್ನು ಏಕಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ 2 ಪುನಃ ಇನ್ನೊಂದು 4ಕ್ಕೆ ಗುಣಿಸಬೇಕು, ಆಗ ಸಿಗುವ 8 ದಶಕ ಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ ನೆಕ್ಸ್ಟ್ 1ರಿಂದ ಗುಣಿಸುವಾಗ ಅದನ್ನು ನೆಕ್ಸ್ಟ್ ಲೈನಲ್ಲಿ ನಾವು ಬರೆಯತಕ್ಕದ್ದು. ನೆಕ್ಸ್ಟ್ 12ರ ದಶಕ ಸ್ಥಾನದಲ್ಲಿರುವ 1ರಿಂದ 44ರ ಪ್ರತಿಯೊಂದು ಸಂಖ್ಯೆ ಗುಣಿಸಬೇಕು. 1ರಿಂದ ಏಕಸ್ಥಾನದ 4ಕ್ಕೆ ಗುಣಿಸುವಾಗ ಸಿಕ್ಕುವ ಉತ್ತರವನ್ನು ನಾವು ದಶಕ ಸ್ಥಾನದಲ್ಲಿ ಬರೆಯಬೇಕು. ಯಾಕೆಂದರೆ 1 ಎಂಬ ಅಂಕೆಯು ದಶಕ ಸ್ಥಾನದಲ್ಲಿ ಇದೆ. ಆದ ಕಾರಣ 1 ಪುನಃ 4ಕ್ಕೆ ಗುಣಿಸುವಾಗ ಸಿಗುವ ಉತ್ತರವನ್ನು ಶತಕ ಸ್ಥಾನದಲ್ಲಿ ಬರೆಯಬೇಕು. ಆಮೇಲೆ ಕೂಡಿಸಬೇಕು. ಕೂಡಿಸುವಾಗ ಏಕಸ್ಥಾನದಲ್ಲಿ 8, ದಶಕ ಸ್ಥಾನದಲ್ಲಿ 8 4 12, 2 ಮಾತ್ರ ಬರೆಯುವುದು.
ಆಮೇಲೆ 4ಕ್ಕೆ 1 ಕೂಡಿಸುವಾಗ 5. ಆದುದರಿಂದ ಉತ್ತರವು 528 ಆಗಿದೆ. 44 × 12 = 528.